ಇಲ್ಲಿಂದ ಭಾರತ ಏನಾದರೂ ಈ ಟೆಸ್ಟ್ ಮ್ಯಾಚ್ ಅನ್ನು ಸೋತ್ರೆ ಇದು ಭಯಂಕರ ದೊಡ್ಡ ಡಿಸಾಸ್ಟರ್ ಆಗ್ತದೆ. ನಮಸ್ಕಾರ ಎಲ್ಲರಿಗೂ, ಜನಾರ್ದನ್ ಮಾತಾಡ್ತಾ ಇರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ? ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಈ ಟೆಸ್ಟ್ ಮ್ಯಾಚ್ ನಾಳೆ ಭಾರತ ವಿನ್ ಆಗ್ತದೆ, ವಿನ್ ಆಗಲೇಬೇಕು. ಸೀರೀಸು 2-2 ಅಂತರದಿಂದ ಡ್ರಾ ಆಗ್ತದೆ ಅಂತ ನನಗನ್ನಿಸ್ತಾ ಇದೆ. ನನ್ನ ಮಾತು ಸುಳ್ಳಾಗದಿರಲಿ. ಇವತ್ತಿನ ಭಾರತದ ಬ್ಯಾಟಿಂಗ್ ಅಯ್ಯೋಯ್ಯೋ ಸೂಪರ್. ಈ ಪಿಚ್ಚಲ್ಲಿ ಆ ಥರದ ಬ್ಯಾಟಿಂಗ್ ಅದ್ಭುತ, ಅತಿ ಅದ್ಭುತ. ಭಾರತ ನೋಡಿ ಈ ಸೀರೀಸಲ್ಲಿ ಭಾರಿ ಚೆಂದ ಮಾಡಿ ಬ್ಯಾಟಿಂಗ್ ಮಾಡಿದ್ದು ಓವರ್. ಬಟ್ ಇವತ್ತಿನ ಬ್ಯಾಟಿಂಗ್ ಏನಿದೆ ಆ್ಯಸ್ ಅ ಟೀಮ್ ಚಿಂದಿಮ. ಮ್ಯಾಂಚೆಸ್ಟರಲ್ಲಿ ಓಕೆ, ಅದು ಏನು ಪಿಚ್ ಫ್ಲ್ಯಾಟ್ ಇತ್ತು, ಇವರು ಸುಂದರು ಮತ್ತು ಜಡೇಜಾ ಅವರೆಲ್ಲ ನಿಂತು ಪುಟಕ್ ಅಂತ ಮಾಡಿ ಡ್ರಾ ಮಾಡಿಸಿದ್ದು, ಅದು ಬೇರೆ ಥರದ ಚರಿತ್ರೆ. ಬಟ್ ಇವತ್ತಿನ ಬ್ಯಾಟಿಂಗ್ ಆಕಾಶ್ದೀಪ್ ಅಯ್ಯೋ ನೋಡಿ, ನೈಟ್ ವಾಚ್ಮ್ಯಾನ್ ಆಗಿ ಬಂದದ್ದು ನಿನ್ನೆ ರಾಹುಲ್ ಮತ್ತು ಸಾಯಿ ಸುದರ್ಶನ್ ಔಟ್ ಆದಮೇಲೆ ನೈಟ್ ವಾಚ್ಮ್ಯಾನ್ ಆಗಿ ಬಂದಂತಹ ಆಕಾಶ್ದೀಪ್ ಇವತ್ತು ಎಷ್ಟು ಹೊಡಿತಾರಪ್ಪ. ಅದು ಸಹ ಈ ಪಿಚ್ಚಲ್ಲಿ ಅಣ್ಣ ಅರ್ಧ ಶತಕ, 66 ರನ್ನು. ಆಕಾಶ್ದೀಪ್ ಮತ್ತು ಜೈಸ್ವಾಲ್ ಸೇರಿಕೊಂಡು ಇವತ್ತಿನ ಫಸ್ಟ್ ಹಾಫ್ ತಿಂದು ತೇಗಿಬಿಟ್ರು. ಎಕ್ಸ್ಪೆಕ್ಟೇ ಮಾಡಲಿಲ್ಲ. ಇನ್ನೇನು ಸೆಷನ್ ಮುಗೀತದೆ ಅಂತ ಹೇಳುವಾಗ ಗೊತ್ತುಂಟಲ್ಲ, ಲಂಚ್ ಸೆಷನ್ ಮುಗಿಯುವ ಒಂದು 2-3 ಓವರ್ ಮುಂಚೆ ನಮ್ಮದೊಂದು ವಿಕೆಟ್ ಬೀಳ್ತದೆ. ಆವಾಗ ಆಕಾಶ್ದೀಪಿದ್ದು ವಿಕೆಟ್ ಬಿದ್ದದ್ದು. ಅಲ್ಲಿಯ ತನಕ ಫಾಲ್ ಶಾಟ್ ಇತ್ತು, ಜಾಸ್ತಿ ಪರ್ಸೆಂಟೇಜ್ ಫಾಲ್ ಶಾಟ್, ಬಟ್ ವಿಕೆಟ್ ಹೋಗಲಿಲ್ಲಲ್ಲ. ಕ್ರಿಕೆಟಲ್ಲಿ ಲಕ್ ಬೇಕು. ಸೂಪರಾಗಿ ಆಡಿದರು. ಕೆಲವೊಂದು ಶಾರ್ಟ್ಸ್ ಅಂತ ಆಕಾಶ್ದೀಪ್ ಅವ್ರದ್ದು ಭಾರಿ ಚೆಂದ ಇತ್ತು. ಇಬ್ಬರಲ್ಲಿ ಅಗ್ರೆಸಿವ್ ಕ್ರಿಕೆಟ್ ಯಾರು ಆಡಿದ್ದು ಇವತ್ತು? ಆಕಾಶ್ದೀಪ್ ದಡವಡ ಅಂತ ಹೊಡಿತಿದ್ದಾಗ ಜೈಸ್ವಾಲ್ ಫಸ್ಟ್ ಬಾಲ್ ಸಿಂಗಲ್ ತೆಗೆದು ಆಕಾಶ್ದೀಪಿಗೆ ಕೊಡ್ತಿದ್ರು. ಸರಿ ಅಣ್ಣ, ಆಡಿ ಎಷ್ಟು ಬೇಕಾದ್ರೂ ಹೊಡಿ ಅಂತ. ಆ 50 ಹೊಡೆದ ಮೇಲೆ ಒಂದು ಸೆಲೆಬ್ರೇಷನ್ ಎಲ್ಲ ನೋಡ್ಬೇಕು, ಯಸ್ ಅಂತೆಲ್ಲ ಹೇಳಿ ಅದೆಲ್ಲ ಹೊಡ್ಕೊಂಡು ಸೂಪರ್. ಏನು ಅಲ್ಲಿ ಗಿಲ್ ಮತ್ತು ಜಡೇಜಾ ಅವರು ಅಲ್ಲಿ ಬಾಲ್ಕನಿಯಲ್ಲಿ ನಿಂತ್ಕೊಂಡು ಹೆಲ್ಮೆಟ್ ತೆಗೆದು ಸೆಲೆಬ್ರೇಟ್ ಮಾರ್ರೆ ಅಂತ. ಕೊನೆಗೆ 66 ರನ್ ಹೊಡೆದು ಔಟ್ ಆದರು. ಇವತ್ತು ಇಂಗ್ಲೆಂಡ್ದು ಫೀಲ್ಡಿಂಗ್ ನಿನ್ನೆಯ ಥರವೇ. ನಿನ್ನೆ 3 ಕ್ಯಾಚ್ ಬಿಟ್ಟಿದ್ರು, ಇವತ್ತು 3 ಕ್ಯಾಚ್ ಬಿಟ್ಟರು. ಜೊತೆ ಫೀಲ್ಡಿಂಗ್ ಇದು ಫಸ್ಟ್ ಟೆಸ್ಟಲ್ಲಿ ನಮ್ಮ ಫೀಲ್ಡಿಂಗಿಗೆ ಅಲ್ಲಿಗೆ ಒಂದು ಲೆಕ್ಕ ಚುಕ್ತ ಥರ ಅವರು ಮಾಡ್ತಿದ್ದಾರೆ ಅಂತ ಅಂದ್ಕೊಳ್ತೇನೆ. ಫಸ್ಟ್ ಟೆಸ್ಟಲ್ಲಿ ನೋಡಿ, ನಾವು ಕ್ಯಾಚ್ ಮೇಲೆ ಕ್ಯಾಚ್ ಬಿಟ್ಟು, ಪಾಪ ಜೈಸ್ವಾಲ್ ಜಾಸ್ತಿ ಕ್ಯಾಚ್ ಬಿಟ್ಟಿದ್ರು, 4 ಏನೋ ಬಿಟ್ಟಿದ್ರು. ಸೊ ಕ್ಯಾಚ್ ಮೇಲೆ ಕ್ಯಾಚ್ ಬಿಟ್ಟು ಫಸ್ಟ್ ಟೆಸ್ಟ್ ಸೋಲುವಾಗೆ ಆಯಿತು. ಸೊ ಅದಕ್ಕೆ ಕರೆಕ್ಟಾಗಿ ಇವರು ಕೊನೆಯ ಟೆಸ್ಟ್ ಮ್ಯಾಚಲ್ಲಿ ಇಲ್ಲೊಂದು ಫಸ್ಟ್ ಟೆಸ್ಟ್ ಇದು ನನಗೆ ನೆನಪುಂಟು, ನಾವು ಇವತ್ತು ಒಟ್ಟು 6 ಕ್ಯಾಚ್ ಬಿಡ್ತೇವೆ ಅಂತೇಳಿ 6 ಕ್ಯಾಚ್ ಎಲ್ಲ ಬಿಟ್ಟು ಅಲ್ಲಿಗೆ ಲೆಕ್ಕ ಚುಕ್ತ ಮಾಡಿ, ಈಗ ಲೆಕ್ಕ ಚುಕ್ತ ಮಾಡಿ ಅಂದರೆ ಕ್ಯಾಚಲ್ಲಿ ಆಯಿತು. ಬಟ್ ಮ್ಯಾಚಿನ ರಿಸಲ್ಟಲ್ಲಿ ಕೂಡ ಒಂದು ಲೆಕ್ಕ ಚುಕ್ತ ಆಗ್ತದೆ ಅಂತ ಅಂದ್ಕೊಂಡಿದ್ದೇನೆ. ಫಸ್ಟ್ ಟೆಸ್ಟಿನ ಸೋಲಿಗೆ ಇದೊಂಥರ ಸೇಡಿ ತೀರಿಸಿಕೊಂಡಾಗೆ ಆಗ್ತದೆ ಅಂತ ಅಂದ್ಕೊಂಡಿದ್ದೇನೆ. ಕೊನೆಗೆ ಏನು ಇವರು ಔಟ್ ಆದರು, ಆಕಾಶ್ದೀಪ್ ಔಟ್ ಆದಮೇಲೆ ಏನು ಲಂಚ್ ಸೆಷನ್, ಇದು ಫಸ್ಟ್ ಬಾಲೆ ಲಂಚ್ ಸೆಷನ್ ಆದಮೇಲೆ ಫಸ್ಟ್ ಬಾಲೆ ಗಿಲ್ಲವರು LBW ಆದಾಗ ಗಿಲ್ಲವರಿಂದ 2 ಇನ್ನಿಂಗ್ಸಲ್ಲಿ ಸಹ ದೊಡ್ಡ ಆಟ ಬರಲಿಲ್ಲ. ಅವರ ಈ ಸೀರೀಸ್ನ ಫಸ್ಟ್ ಹಾಫ್ ಸೂಪರ್ ಆಗಿತ್ತು. ಅದಾದಮೇಲೆ ಸೆಕೆಂಡ್ ಹಾಫ್ ಓಕೆ ಇತ್ತು. 100 ಬಂದಿದೆ ಮ್ಯಾಂಚೆಸ್ಟರ್ ಟೆಸ್ಟಲ್ಲಿ, ಬಟ್ ಲಾರ್ಡ್ಸ್ ಮತ್ತು ಓವರಲ್ಲಿ ದೊಡ್ಡ ಸ್ಕೋರ್ ಬರಲಿಲ್ಲ. ಫಸ್ಟ್ ಇನ್ನಿಂಗ್ಸಲ್ಲಿ ರನ್ಔಟ್ ಆಗಿದ್ದರು, ಇದರಲ್ಲಿ LBW ಆದರು. ಕರುಣ್ ನಾಯರ್ನ ಭಾರಿ ಎಕ್ಸ್ಪೆಕ್ಟೇಷನ್ ಇತ್ತಪ್ಪ. ನೋಡಿ, ಮಾಡೋ ಇಲ್ಲವೇ ಮಾಡಿ. ಫಸ್ಟ್ ಇನ್ನಿಂಗ್ಸಲ್ಲಿ ಆ ಒಂದು ಕ್ರೂಷಿಯಲ್ 50 ಹೊಡೆದಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಸೆಕೆಂಡ್ ಇನ್ನಿಂಗ್ಸಲ್ಲಿ ಭಾರಿ ಒದ್ದಾಟ ನಡೆಸಿದ್ರು. ಅವ್ರದ್ದೊಂದು ಕ್ಯಾಚ್ ಬಿಟ್ಟು ಕೂಡ ಯೂಸ್ ಆಗಲಿಲ್ಲ. ಕೊನೆಗೆ ಅವರು 17 ರನ್ ಹೊಡೆದು, ಅಂದರೆ ಕೆಲವರು ಅನ್ಲಕ್ಕಿ ಮಾರ್ರೆ ಅಂತ ಪಟಾರ್ ಅಂತ ಬೌನ್ಸ್ ಆಯ್ತು, ಹಾಗೆ ಹೀಗೆ ಅಂತ. ಬಟ್ ಜಾಸ್ತಿ ರೀಸನ್ಸ್ ಮ್ಯಾನೇಜ್ಮೆಂಟ್ಸ್ ಕೂಡ ಕೇಳೋದಿಲ್ಲ. ಇಲ್ಲ ಅಣ್ಣ, ನೀವು ಅವಕಾಶ ಕೊಟ್ಟಿದ್ದೇವೆ, ಬಟ್ ನಾವು ನಿರೀಕ್ಷಿಸಿದಂತಹ ಒಂದು ಆಟ ನಿಮ್ಮಿಂದ ಬರಲಿಲ್ಲ ಅಂತ ಮ್ಯಾನೇಜ್ಮೆಂಟ್ ಹೇಳಿ ಡ್ರಾಪ್ ಮಾಡಿದ್ರು ಮಾಡ್ಬೋದು. 17 ರನ್ ಹೊಡೆದು ಅವರು ಔಟ್ ಆದರು. 13 ರನ್ನಿಗೆ ಔಟ್ ಆಗ್ತಿದ್ರು. ಒಂದು ಕ್ಯಾಚ್ ಬಿಟ್ಟಿದ್ರು, ಅದಾದಮೇಲೆ ಒಂದು 4 ಹೊಡೆದು ಅವರು ಔಟ್ ಆದರು. ಕೀಪರ್ ಕ್ಯಾಚ್ ಕೊಟ್ಟು ಔಟ್ ಆದರು. ಅದಾದಮೇಲೆ ಮತ್ತೆ ಪುನಃ ನಮ್ಮ ಆಪತ್ ಬಾಂಧವ ಏನು ನಮ್ಮ ರವೀಂದ್ರ ಜಡೇಜಾ ಅವರು ಮತ್ತೊಂದು 50 ಅವ್ರದ್ದು ದಾಡ ಅಂತೆಲ್ಲ ಮಾಡಿದರು. ಏನು ಅವ್ರದ್ದು ಈ ಸೀರೀಸಲ್ಲಿ 7ನೇ 50, ಒಂದು ರೆಕಾರ್ಡ್ ಕ್ರಿಯೇಟ್ ಮಾಡಿದರು. ಭಾರತದ ಪಾಲಿಗೆ ಒಂದು ಸೀರೀಸಲ್ಲಿ ಹೈಯೆಸ್ಟ್ 50 ಹೊಡೆದಂಥ ಆಟಗಾರ ನಮ್ಮ ಟ್ರೂ ಆಲ್ರೌಂಡರು ಜಡೇಜಾ ಅವರು. ಆ್ಯಸ್ ಅ ಬ್ಯಾಟ್ಸ್ಮನ್ ಅಂತೂ ಯಾವುದೋ ಪೀಕ್ ಲೆವೆಲ್ ಫಾರ್ಮಲ್ಲಿದ್ದಾರೆ ಅಂತ ನಾನು ಭಾವಿಸ್ಕೊಳ್ತಾ ಇದ್ದೇನೆ. ಅವರು ಒಂದು ಅದ್ಭುತವಾಗಿರುವಂತಹ ಆಟ. ಧ್ರುವ್ ಜುರೇಲ್ ಅವ್ರದ್ದು ಒಂದು ಇಂಪ್ಯಾಕ್ಟ್ಫುಲ್ ಆಟ. ಈ ಪಿಚ್ಚಲ್ಲಿ ಜಾಸ್ತಿ ಕುಟ್ತಾ ಇದ್ರೆ ಎಲ್ಲ ಆಗೋದಿಲ್ಲ, ವಿಕೆಟ್ ಹೋಗೇ ಹೋಗ್ತದೆ ಅಂತ ಅವರೊಂದು 34 ರನ್ ಹೊಡೆದ್ರು. ಕೊನೆಗೆ 9 ವಿಕೆಟ್ ಹೋದ್ಮೇಲೆ ಒಬ್ಬರ ಆಟ ಸ್ಟಾರ್ಟ್ ಆಯಿತು.
9 ವಿಕೆಟ್ ಬಿದ್ದಾಗ 16 ಬಾಲಿಗೆ 22 ಬಾಲಿಗೆ 16 ರನ್ ಹೊಡೆದು ನಮ್ಮ ಸುಂದರ್ ಅವರು ಬ್ಯಾಟಿಂಗ್ ಕಾಯ್ದುಕೊಂಡಿದ್ದರು. ಇನ್ನೇನು 9 ವಿಕೆಟ್ ಬಿತ್ತು, ಪ್ರಸಿದ್ಧ ಕೃಷ್ಣ ಮಾತ್ರ ಇರೋದು, ಅವರ ಬ್ಯಾಟಿಂಗಿಂದ ಜಾಸ್ತಿ ರನ್ ಬರುವುದಿಲ್ಲ ಅಂತ ಗೊತ್ತಾಗಿದ್ದಾಗಿದ್ದು ಅಣ್ಣ ತಾಗೋ ದಡ್ಡ ಬಡ್ಡ 6-4 ಹೊಡೆದು 46 ಬಾಲಿಗೆ 53 ರನ್ ಚಚ್ಚಿದ್ರು. ಕ್ರೇಜಿ ಹಿಟ್ಟಿಂಗ್, 4-4 4-6 ಸುಂದರ್ ಅವರಿದು. ಸುಂದರ್ ಮತ್ತು ಏನು ಜಡೇಜಾ ಅವರು ಲಾಸ್ಟ್ ಮ್ಯಾಚ್ ಸೆಕೆಂಡ್ ಇನ್ನಿಂಗ್ಸಲ್ಲಿ ಏನು ಆಟ ಪ್ರದರ್ಶನ ಮಾಡಿದರು, ಅಲ್ಲಿ 100 ಹೊಡೆದ್ರು, ಇಲ್ಲಿ 50 ಹೊಡೆದ್ರು. ಇವರೆಲ್ಲರ ಕೃಪಾ ಕಟಾಕ್ಷದಿಂದಾಗಿ 396 ರನ್ ಈ ಪಿಚ್ಚಲ್ಲಿ, ಅದು ಸಹ ಭಾರತ ಸೆಕೆಂಡ್ ಇನ್ನಿಂಗ್ಸಲ್ಲಿ 396, ಹ್ಯೂಜ್ ಸ್ಕೋರ್ ಇದು. ಆ್ಯಂಡ್ 374 ರನ್ ಟಾರ್ಗೆಟ್. ಇದು ಓವಲಲ್ಲಂತೂ ಇದು ಭಯಾನಕ ದೊಡ್ಡ ಸ್ಕೋರ್ ಆಗಿ ಹೋಯಿತು. ಯಾಕಂದರೆ ಓವಲಲ್ಲಿ 300 ಕೂಡ ಸಕ್ಸಸ್ಫುಲ್ಲಾಗಿ ಚೇಸ್ ಆಗಲಿಲ್ಲ ಈ ಗ್ರೌಂಡಲ್ಲಿ. ಸೊ ಈ ಗ್ರೌಂಡಲ್ಲಿ 374 ಹೊಡೆದ್ರೆ ಅದು ದೊಡ್ಡ ಮಟ್ಟಿಗಿನ ಒಂದು ಶಾಕಿಂಗ್ ನ್ಯೂಸ್ ಆಗ್ತದೆ. ನ್ಯೂಜಿಲೆಂಡ್ ಆಲ್ರೆಡಿ ಇಂಗ್ಲೆಂಡ್ ಆಲ್ರೆಡಿ ಒದ್ದೆ ಆಗಿದೆ ಅಂತ ಭಾವಿಸ್ಕೊಳ್ತೇನೆ. ಬಟ್ ಅವ್ರದ್ದು ಬ್ಯಾಟಿಂಗ್ ಸ್ಟಾರ್ಟ್ ಆಯಿತು, ಸ್ವಲ್ಪ ಓವರ್ ಆಡಬೇಕಲ್ಲ ಅವರು. ಇವತ್ತಿನ ದಿನದ ಆಟ ಮುಗಿಯುವ ತನಕ ಮತ್ತೊಂದು 50+ ಪಾರ್ಟ್ನರ್ಶಿಪ್ಪು, ಏನು ಕ್ರಾಲಿ ಮತ್ತು ಡಕೆಟ್ ಸೇರಿಕೊಂಡು ಸಿರಾಜ್ ಅಣ್ಣ ಓಪನಿಂಗ್ ಬೌಲಿಂಗ್ ಕೊಡಲಿಲ್ಲ. ಸಿರಾಜ್ ಅಣ್ಣನಿಗೆ ಪ್ರಸಿದ್ಧ ಕೃಷ್ಣ ಮತ್ತು ಆಕಾಶ್ ದೀಪ್ ಅವರಿದು ಓಪನಿಂಗ್ ಕಾಂಬಿನೇಷನ್ ಬೌಲಿಂಗ್ ಬರ್ತೊಂಡು ನಮಗೆ ಇದೆಂತ ಮಾರ್ರೆ ಇದು ವಿಚಿತ್ರ. ಯೂಶಲಿ ನ್ಯೂ ಬಾಲ್ ಒಂದೆಂಡಿಂದಾದರೂ ಸಿರಾಜ್ ಅಣ್ಣನಿಗೆ ಕೊಡ್ತಾರಲ್ಲ ಅಂತ ಏನೋ ಡಿಫ್ರೆಂಟ್ ಸ್ಟ್ರಾಟಜಿ ಇತ್ತು ಅಂತ ಕಾಣ್ತದೆ. ಅದಾದಮೇಲೆ ಬಂದರು ಸಿರಾಜ್ ಅಣ್ಣ, ಎಂಥ ಪ್ಲ್ಯಾನ್ ಮಾರ, ಕ್ರಾಲಿಯನ್ನು ಔಟ್ ಮಾಡಿದ್ದು ಅದ್ಭುತ. ಲಾಸ್ಟ್ ಓವರ್ ಆಫ್ ದ ಡೇ ಅಂತ ಎಲ್ಲರಿಗೆ ಸಹ ಗೊತ್ತಾಯಿತು, ಇದೇ ಕೊನೆಯ ಓವರ್ ಆಗಿರ್ತದೆ ಅಂತ. ಕೊನೆಗೆ ಎಂತಾಯಿತು, ಇನ್ನು 2 ಬಾಲ್ ಇರೋದು, 4 ಬಾಲ್ ಆಗಿದೆ. ಆಗ ಜೈಸ್ವಾಲನ್ನು ಬೌಂಡ್ರಿ ಲೈನ್ ಹತ್ರ ನಿಲ್ಲಿಸಿದ್ರು ಡೀಪ್ ಸ್ಕ್ವೇರ್ ಲೆಗ್ಗಲ್ಲಿ. ಅದನ್ನು ಇವರು ಅಬ್ಸರ್ವ್ ಮಾಡಿದರು ಕ್ರಾಲಿಯವರು. ಜೈಸ್ವಾಲ್ ಹಿಂದೆ ಹೋಗ್ತಾ ಇದ್ದಾನೆ ಅಂತಂದರೆ ಬೌನ್ಸರ್ ಆಗ್ತಾರೆ, ನಾನು ಹುಕ್ ಮಾಡಲಿಕ್ಕೆ ಟ್ರೈ ಮಾಡಿ ಎಲ್ಲಾರು ಡೀಪ್ ಸ್ಕ್ವೇರ್ ಲೆಗ್ಗಲ್ಲಿ ಕ್ಯಾಚ್ ಆಗೋ ಥರದ್ದು ಈಗ ಬಾಲ್ ಬರ್ತದೆ ಅಂತ ಅವರ ತಲೆಗೆ ಹೊಕ್ಕಿ ಬಿಡ್ತು. ಸೊ ಅವರು ಬ್ಯಾಕ್ ಫುಟಲ್ಲಿ ಆಡಲಿಕ್ಕೆ ರೆಡಿಯಾಗಿದ್ದರು. ಸಿರಾಜ್ ಅಣ್ಣ ಪಟಾರ್ ಅಂತ ಯಾರ್ಕರ್ ಹಾಕಿ ಕ್ಲೀನ್ ಬೋಲ್ಡ್, ಪ್ಲ್ಯಾನಿಂಗ್ ನೆಕ್ಸ್ಟ್ ಲೆವೆಲ್. ಪ್ಲ್ಯಾನಿಂಗ್ ಅನ್ನೋದಕ್ಕಿಂತ ಸಹ ಫೂಲ್ ಮಾಡಿದ್ದು. ಬ್ಯಾಟ್ಸ್ಮನ್ ತಲೆಗೆ ಒಂದು ಕೂಡ ಬಿಟ್ಟದ್ದು. ಈಗ ಬೌನ್ಸ್ ಬರ್ತದೆ ಅಂತ ಬ್ಯಾಟ್ಸ್ಮನ್ ಬ್ಯಾಕ್ ಫುಟಲ್ಲಿ ಹೊಡಿಲಿಕ್ಕೆ ರೆಡಿಯಾಗಿರುವಾಗ ಪಟಾರ್ ಅಂತ ಯಾರ್ಕರ್ ಹಾಕಿ ಬೋಲ್ಡ್ ಮಾಡಿದ್ದು. ಆ ಒಂದು ವಿಕೆಟ್ ಬಿದ್ದದಕ್ಕೆ ಮೇಲುಗೈ, ಇನ್ನೊಂದು ಮೇಲುಗೈ. ಯಾಕಂದರೆ ನೋಡಿ, ಫಸ್ಟ್ ಟೆಸ್ಟ್ ಮ್ಯಾಚ್ ಹೀಗೆ 378 387 ಏನು ಎಷ್ಟು ಹೊಡಿಲಿಕ್ಕಿತ್ತಲ್ಲ, 370+ ಹೊಡಿಲಿಕ್ಕಿತ್ತು ಯಾರಿಗೆ, ಇಂಗ್ಲೆಂಡ್ ಅವರಿಗೆ. ಆವಾಗ ಆ ಓಪನಿಂಗ್ ಕಾಂಬಿನೇಷನಿಂದಾಗಿ ಅವರು ವಿನ್ನೋದು. ವಾಟ್ರಶ್ ರನ್ ಬಂತು, 170+ ಫಸ್ಟ್ ವಿಕೆಟಿಗೆ ಇಬ್ಬರು ಸೇರಿಕೊಂಡು ಡಕೆಟ್ ಮತ್ತು ಯಾರು ಕ್ರಾಲಿ ಸೇರಿಕೊಂಡು ಸರ್ರಿ ಹೊಡೆದಿದ್ರು. ಆ ಥರದ ಇನ್ನಿಂಗ್ಸ್ ಬರ್ದಿರಲಿ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ವಿ. ಈಗ ಚೇಸ್ ಸ್ಟಾರ್ಟ್ ಆದಾಗ 50+ ಪಾರ್ಟ್ನರ್ಶಿಪ್ ಅಂದಾಗ ಅಯ್ಯೋ ಇದೆಂತ ಕರ್ಮ ಮಾರ ಅಂತ ಅಂದ್ಕೊಳೋದು. ಬಟ್ ಕ್ರಾಲಿ ಔಟ್ ಆದದ್ದು. ಈಗ ಅಪ್ಪರ್ ಹ್ಯಾಂಡ್ ಇಂಡಿಯಾಗೆ. ವೋಕ್ಸ್ ಆಲ್ರೆಡಿ ಇಲ್ಲ, ಅವರು ಇಂಜುರಿ ಆಗಿದ್ದಾರೆ. ಅವರ ಒಂದು ಅನುಪಸ್ಥಿತಿ ಬೌಲಿಂಗಲ್ಲಿ ಎದ್ದು ಕಾಣ್ತಾ ಇತ್ತು ಇಂಗ್ಲೆಂಡಿಗೆ. ಬಟ್ ನಮಗೆ ಅಲ್ಲಿ ಕೂಡ ಲೆಕ್ಕ ಚುಕ್ತವೆ. ನಾವು 3 ಸೀಮರ್ಸ್ ಇಟ್ಕೊಂಡು ಬಂದದಾಗಿತ್ತು ಈ ಮ್ಯಾಚಿಗೆ. ಅವರು ಕೂಡ ಒಂದು ಬೌಲರ್ ಅವರದು ಇಂಜುರಿ ಆಗಿರೋದ್ರಿಂದಾಗಿ 3 ಸೀಮರ್ಸ್, ಟಂಗ್, ಆಟ್ಕಿನ್ಸನ್ನು ಮತ್ತು ಓವರ್ಟನ್ನು. ಸೊ ಟಂಗ್ ಸೆಕೆಂಡ್ ಇನ್ನಿಂಗ್ಸಲ್ಲಿ 5 ವಿಕೆಟ್ ತೆಗೆದ್ರು, ಆಟ್ಕಿನ್ಸನ್ನು ಫಸ್ಟ್ ಇನ್ನಿಂಗ್ಸಲ್ಲಿ 5 ವಿಕೆಟ್ ತೆಗೆದ್ರು. ಬಟ್ ಅದ್ಭುತವಾಗಿರುವಂಥ ಶತಕ ಬಿಡಿಪ್ಪ, ಇಬ್ಬರು ಸಹ 100 ಮೇಲೆ ಹೊಡಿಸ್ಕೊಂಡ್ರು. ಇವತ್ತು ಭಾರತದ ರನ್ ರೇಟ್ ಒಳ್ಳೆ ಇತ್ತು. ಇಂಗ್ಲೆಂಡ್ ನಾಳೆ ಪಿಟ್ಕನ್ನು ಮಾಡಲಿಕ್ಕೆ ಆಗೋದಿಲ್ಲ ಖಂಡಿತ. ಈ ಒಂದು ಟೆಸ್ಟ್ ಮ್ಯಾಚ್ 5ನೇ ದಿನಕ್ಕೆ ಹೋಗೋದಿಲ್ಲ. ಬೇರೆ ಎಲ್ಲ ಟೆಸ್ಟ್ ಮ್ಯಾಚ್ 5 ದಿನಗಳ ಕಾಲ ಹೋಗಿತ್ತು. ಬಟ್ ಈ ಟೆಸ್ಟ್ ಮ್ಯಾಚ್ ನಾಳೆಗೆ ಎಂಡ್ ಆಗ್ತದೆ, 4ನೇ ದಿನಕ್ಕೆ 99.99% ನಾಳೆ ರಿಸಲ್ಟ್ ಸಿಗ್ತದೆ, ಐದರ್ ಇಂಡಿಯಾ ಅಥವಾ ಇಂಗ್ಲೆಂಡ್. ಬಟ್ ನನ್ನ ಮನಸ್ಸು ಈ ಸಲ ಹೇಳ್ತಾ ಉಂಟು, ಇಲ್ಲ, ಈ ಸಲ ಆ ಥರದ ಶಾಕಿಂಗ್ ರಿಸಲ್ಟ್ ಬರದಿರೋದಿಲ್ಲ ಅಂತ ಅಂದ್ಕೊಂಡಿದ್ದೇನೆ. ಭಾರತ ವಿನ್ ಆಗ್ತದೆ ಅಂತ ಅಂದ್ಕೊಂಡಿದ್ದೇನೆ. ನಿಮಗೇನು ಅನ್ನಿಸ್ತದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾಳೆ ನಮ್ಮ ಬೌಲರ್ಸ್ 3 ಫಾಸ್ಟ್ ಬೌಲರ್ಸ್ ಯಾರು ಕೂಡ ಇಂಜುರಿ ಆಗೋದು ಬೇಡ. ಒಬ್ಬರಿಗೆ ಇಂಜುರಿ ಆದರೂ ಕೂಡ ಆಗ ಸಿಕ್ಕಾವಟ್ಟೆ ಬರ್ಡನ್. ಯಾಕಂದರೆ ನಾವು 2 ಸ್ಪಿನ್ನರ್ಸನ್ನು ಇಟ್ಕೊಂಡು ಬಂದಿರೋದು ಈ ಪಿಚ್ಚಲ್ಲಿ ಸ್ಪಿನ್ನರ್ಸ್ ಹೆಲ್ಪ್ ಆಗೋದಿಲ್ಲ. ಸೊ ಫಾಸ್ಟ್ ಬೌಲರ್ಸ್ 3 ಜನ ಸೇರಿಕೊಂಡು ಇನ್ನು ಮಿಕ್ಕಿದಂತಹ 8 ವಿಕೆಟ್ ತೆಗಿಬೇಕು. ಯಾಕಂದರೆ ಇರೋದೇ 9 ವಿಕೆಟ್ ಅವ್ರದ್ದು, ವೋಕ್ಸ್ ಅಂತೂ ಆಡೋದಿಲ್ಲ. ನಾಳೆ 8 ವಿಕೆಟ್ ಭಾರತ ಬೇಗ ತೆಗಿಲಿ ಅಂತ ನಾವೆಲ್ಲರೂ ಕೂಡ ಆಶಿಸೋಣ. ಸರಿಯಾಗದೆ ಬರುವ. ನಮಸ್ಕಾರ ಫ್ರೆಂಡ್ಸ್.